ನಮನ ಚಾನಲ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮನ. ವೀಕ್ಷಕರೇ, ಭಾರತ ದೇಶ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿಯನ್ನು ಹೊಂದ್ತಾ ಬಂದಿದೆ. ಅದೇ ರೀತಿಯಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಬಂದಿದೆ. ಡೀಸೆಲ್ ಇಂಜಿನ್, ಪೆಟ್ರೋಲ್ ಇಂಜಿನ್ ಅಥವಾ ಗ್ಯಾಸ್ ಇಂಜಿನ್ಗಳನ್ನು ಬಳಸಿಕೊಂಡು ಹಲವಾರು ವಾಹನಗಳನ್ನು ಹಲವಾರು ಸಂಸ್ಥೆಗಳು ಅಥವಾ ಕಂಪನಿಗಳು ನಮಗೆ ನೀಡ್ತಾ ಬಂದಿದೆ. ಆದರೆ ಇಂತಹ ವಾಹನಗಳಿಂದ ಹೆಚ್ಚಿನ ಪರಿಸರ ಮಾಲಿನ್ಯ ಕೂಡ ಉಂಟಾಗ್ತಾ ಇದೆ. ಹಾಗಾಗಿ ಕೆಲವಾರು ಕಂಪನಿಗಳು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಪರಿಚಯಿಸ್ತಾ ಇದೆ. ಪ್ರಿಯ ವೀಕ್ಷಕರೇ, ನಮ್ಮ ಜನರಿಗೆ ಪರಿಸರ ಸ್ನೇಹಿ ವಾಹನಗಳನ್ನು ಪರಿಚಯಿಸುವುದಕ್ಕಾಗಿ ಮೂಡುಬಿದಿರೆಯ ಜೈನ್ಪೇಟೆಯಲ್ಲಿ ಹೊಸದಾಗಿ ಪ್ರಾರಂಭಗೊಂಡಿದೆ ಇಕೋ ಟೌನ್ ಇ ವೆಹಿಕಲ್ಸ್ ಎಂಬ ಶೋರೂಮ್. ಅಂಜನೆ ಶ್ರೀ ಕೆ ಅಭಯ ಚಂದ್ರ ಜೈನ್ ಮಾಜಿ ಸಚಿವರು ಮೇರೆಗ್ಲ ಮಾತಾಡಬಾರದು ಸ್ವಾಗತ. ಅಂಜನೆ ಶ್ರೀ ವಾಜಿರಾಜ್ ಅಗಾರಿ ಮೇರು ಆಗಮಿಸಿದರು. ಮೇರೆಗ್ಲ ಸ್ವಾಗತ ಕೊಡುತ್ತಿಲ್ಲ. ಡೈನಿಸ್ ಪಿರೇರಾ ಮೇರೆಗ್ಲ ಪ್ರಭಾತ್ ಮೇರು ಸ್ವಾಗತ. ಅಂಜನೆ ಶ್ರೀಜಿ ಉಮೇಶ್ ಪೈ ಆಡಳಿತ ಮುಖ್ಯಸ್ಥರು ವೆಂಕಟರಮಣ ದೇವಸ್ಥಾನ ಹನುಮಾನ್ ದೇವಸ್ಥಾನ ಮೇರೆಗೆಲ್ಲ ಸ್ವಾಗತ. ಟಿ ರಘುವೀರ್ ಸೆನೈ ಮುಖ್ಯಸ್ಥರು ವೆಂಕಟರಮಣ ದೇವಸ್ಥಾನ ಹನುಮಾನ್ ದೇವಸ್ಥಾನ ಮೇರೆಗೆಲ್ಲ ಸ್ವಾಗತ. ಪದ್ಮರಾಜ ಮೈಲಿ ಮೇರೆಗೆಲ್ಲ ಸ್ವಾಗತ. ಮಾತಾ ಗಣ್ಯರನ್ನ ಮುಖೇನ ಭಾರಿ ಅದ್ದೂರಿಡಿ ಉದ್ಘಾಟನೆ ಮಲ್ತೀರು. ಮೂಡುಬಿದಿರೆಯ ಜೈನ್ಪೇಟೆಯಲ್ಲಿ ಈಗಾಗಲೇ ಇಕೋ ಟೌನ್ ಇ ವೆಹಿಕಲ್ ಶೋರೂಮ್ ಉದ್ಘಾಟನೆಗೊಂಡಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶ್ರೀ ಉಮಾನಾಥ್ ಕೋಟ್ಯಾನ್ರವರು, ಅಭಯ್ ಚಂದ್ರ ಜೈನ್ ಅವರು, ಜಗದೀಶ್ ಶೆಟ್ಟರವರು ಹಾಗೆ ಇನ್ನಷ್ಟು ಗಣ್ಯರು ಭಾಗವಹಿಸಿದರು. ಅವರೆಲ್ಲ ಈ ಶೋರೂಮ್ನ ಬಗ್ಗೆ ಏನಂತಾರೆ ಕೇಳೋಣ ಬನ್ನಿ. ದೀಪವನ್ನು ಬೆಳಗುವುದರ ಮುಖಾಂತರ ಉದ್ಘಾಟನೆಯನ್ನು ಮಾಡಿದ್ದೇವೆ.
ಇದು ಬಹುಶಃ ಮೂಡಬಿದ್ರೆಗೆ ಒಂದು ಪ್ರಯೋಗ. ಈಗಾಗಲೇ ನಮ್ಮ ಮಾಜಿ ಮಂತ್ರಿಗಳು ಒಂದು ರೌಂಡ್ ಹೊಡೆದರು ಸ್ಕೂಟ್ರಲ್ಲಿ. ಇವತ್ತು ನಾವೆಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳನ್ನು ಬಳಸ್ತೇವೆ. ಪರಿಸರ ನಾಶ ಆಗ್ತಾ ಇದೆ, ಪೊಲ್ಯೂಷನ್ ಅದು ಇದು ಅಂತ ನಾವು ಹೇಳ್ತಿರುವಂಥ ಸಂದರ್ಭದಲ್ಲಿ ಇವತ್ತು ಬ್ಯಾಟ್ರಿ, ಸ್ವಯಂ ಚಾಲಿತ ಬ್ಯಾಟ್ರಿಯಲ್ಲಿ ಹೋಗುವಂಥ ಸ್ಕೂಟಿ ಟೈಪಿನ ಸ್ಕೂಟರನ್ನು ಇವತ್ತು ಈ ಒಂದು ಸಂಸ್ಥೆ ಮೂಡುಬಿದ್ರೆಯಲ್ಲಿ ಇವತ್ತು ಪ್ರಾರಂಭ ಮಾಡಿದೆ. ಸಂಸ್ಥೆಯವರು ಪ್ರಾರಂಭಿಸಿದಂಥ ಈ ಉದ್ಯಮ ಬಹುಶಃ ಇದು ಇವತ್ತು ನಮಗೆ ಹೊಸತಾಗಿರ್ಬೋದು. ಇನ್ನು ಕೆಲವು ವರ್ಷಗಳಲ್ಲಿ ಇದು ಇಡೀ ದೇಶದಲ್ಲಿ ಈ ರೀತಿಯ ವಾಹನಗಳೇ ಬರ್ತವೆ. ಇನ್ನು ಕಾರ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಬೈಕ್ ಇರ್ಬೋದು, ಎಲ್ಲ ವಾಹನಗಳು ಇದೇ ರೀತಿ ಬರುವಂಥ ಸಮಯ ದೂರ ಇಲ್ಲ. ಡೆಲ್ಲಿಯಲ್ಲೆಲ್ಲ ಇದು ಬಹಳ ವೇಗವಾಗಿ ಎಲ್ಲ ಕಡೆಗಳಲ್ಲಿ ಇದೇ ಇದೆ. ಆಫೀಸ್ಗೆ ಹೋಗಲಿಕ್ಕೆ, ಕಚೇರಿಗಳಿಗೆ ಹೋಗಲಿಕ್ಕೆ ಎಲ್ಲ ಇದನ್ನು ಉಪಯೋಗ ಮಾಡ್ಬೋದು. ಎಲ್ಲರನ್ನು ಸೇರಿಸಿಕೊಂಡು ಮಾಜಿ ಕರ್ನಾಟಕ ಸರ್ಕಾರದ ಸಚಿವರಾದ ಅಭಯಚಂದ್ರ ಜೈನರು, ಉಮೇಶ್ ರಾಯರು ಮತ್ತು ಎಲ್ಲ ಹಿರಿಯರು, ಅಗರಿಯವರು, ನಮ್ಮ ದೇವಸ್ಥಾನದ ಟ್ರಸ್ಟಿಗಳು, ಎಲ್ಲ ಹಿರಿಯರನ್ನು ಸೇರಿಸಿಕೊಂಡು ಇವತ್ತು ಈ ಸಂದರ್ಭದಲ್ಲಿ ಇದರ ದೀಪವನ್ನು ನಾವು ಬೆಳಗಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ ಇದು ಪ್ರಥಮ ಪ್ರಯೋಗ. ಬಹುಶಃ ನಮ್ಮ ಇದರ ಜಿಲ್ಲಾ ವಿತರಕರು, ಡಿಸ್ಟ್ರಿಬ್ಯೂಟರ್ಸ ಇಲ್ಲಿ ನಮ್ಮೊಟ್ಟಿಗಿದ್ದಾರೆ, ಶೆಟ್ರು ಮತ್ತು ನಮ್ಮ ಇವರು. ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಇದೆ ಅಂತ ನನ್ನ ಹತ್ರ ಹೇಳಿದರು. ಖಂಡಿತವಾಗಿ ಮಕ್ಕಳು ಇದಕ್ಕೆ ಸ್ವಲ್ಪ ಜಾಸ್ತಿ ಆಕರ್ಷಣೆಯನ್ನು ಪಡೆಯಬಹುದು. ಒಟ್ಟಾರೆಯಾಗಿ ಹನುಮಂತ ದೇವರು, ವೆಂಕಟರಮಣ ದೇವರು, ಕಟೀಲಿನ ದುರ್ಗಾ ಪರಮೇಶ್ವರಿ ಅಮ್ಮನವರು ನೀವು ಹಾಕಿದಂಥ ಏನು ಉದ್ಯಮ ಇದೆ, ಕೈ ಹಾಕಿದಂಥ ಉದ್ಯಮ, ಇದು ಬೆಳೆಯಲಿ, ಉತ್ತಮೋತ್ತಮವಾಗಿ ಬೆಳೆದು ನಿಮಗೆ ಒಳ್ಳೆ ಭವಿಷ್ಯ ಬರಲಿ ಅಂತ ಹೇಳಿಕೊಂಡು ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸಿ ನಮಸ್ತೆ. ಇನಿ ಇಕೋ ಟೌನ್ ಈ ವೆಹಿಕಲ್ಸ್ ಮಂತನ ಬ್ಯಾಟ್ರಿ ಚಾಲಿತ ಇನಿ ಒಂಜಿ ಸ್ಕೂಟಿ ಲೆಕ್ಕಂಚಿನ ವೆಹಿಕಲ್ ಇನಿ ಲೋಕಾರ್ಪಣೆ ಆಗ್ತದೆ. ನಕ್ಕೆ ಲೈಸೆನ್ಸ್ ಬುಡ್ಚಿ, ರಿಜಿಸ್ಟ್ರೇಷನ್ ಬುಡ್ಚಿ, ಟ್ಯಾಕ್ಸ್ ಕಟ್ಟೋದು ಮಂತನ ಪೂರ ದಯ ಬಂದೊಂದು ಬ್ಯಾಟ್ರಿ ಚಾಲಿತ ವೆಹಿಕಲ್ ಆಯ್ನದ ಹತ್ರ ಮಾಲಿನ್ಯ ರಹಿತ ವಾಯಿನಚಿನ ಈ ದೇಶಡು ಮಾಲಿನ್ಯ ಇಬ್ಬರ ಬಂದ ದೃಷ್ಟಿಡಿ ಇನಿ ಕೇಂದ್ರ ಸರ್ಕಾರ ಈ ಫ್ರೀ ಹ್ಯಾಂಡ್ ಈ ವೆಹಿಕಲ್ ಅಗರಿಡಿ ಕೆಲಸ ಮಲ್ತದೆ. ಇನಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಲ್ತದನ್ನ ಅವಕಾಶ ಇದೆ ಸಿಕ್ಕಿದೆ. ಇನ್ನು ಸಾಧನೆಗೆ ಅಭಿನಂದನೆಗಳು. ಇನ್ನು ಅಪ್ಪೊಮ್ಮೆ ಮಲ್ಲ ಮನಸ್ಸು ಮಾಡಿದ್ರೆ ಅಷ್ಟೆಲ್ಲ ಅಭಿನಂದನೆಯನ್ನು ಸಲ್ಲಿಸೋದು ನಮ್ಮ ಮಾತೆಲ್ಲ ನಕ್ಕೆ ಶುಭ ಹಾರೈಸಾಗ ಬಂದದ್ದು ಎನ್ನ ಪಾತ್ರ ಇಂಥ ಈ ವೆಹಿಕಲ್ಸ್ ಎನ್ನುವಂತಹ ಈ ಸಂಸ್ಥೆಯನ್ನು ನಮ್ಮ ಫಾರ್ಚೂನ್ ಹೈವೇ ಎಂಬಂತಹ ಈ ಕಟ್ಟಡದಲ್ಲಿ ಪ್ರಾರಂಭಿಸಿದ್ದಾರೆ. ಉದ್ಘಾಟನಾ ಸಮಾರಂಭ ಆಯಿತು. ಈ ದಿನ ಅವರು ಈ ಪ್ರಾರಂಭಿಸಿದಂತಹ ಈ ಸಂಸ್ಥೆಯು ಉನ್ನತ ಮಟ್ಟಕ್ಕಿರಲಿ, ಮೂಡುಬಿದಿರೆ ಪರಿಸರದ ಜನತೆಯಿಂದ ಅವರಿಗೆ ಸಂಪೂರ್ಣ ಸಹಕಾರ ದೊರೆಯಲಿ ಎಂಬುದಾಗಿ ಫಾರ್ಚೂನ್ ಪ್ರಮೋಟರ್ಸ್ ಇದರ ಎಲ್ಲ ಆಡಳಿತ ಪಾಲುದಾರರ ಪರವಾಗಿ ಹಾಗೂ ಈ ಶಾಪಿನ ಮಾಲಕರಾದಂತಹ ಶ್ರೀಯುತ ಕ್ವಾರ್ಟರ್ಸ್ರವರು ಮುಂಬೈಯಲ್ಲಿದ್ದಾರೆ, ಅವರ ಪರವಾಗಿ ಶುಭ ಹಾರೈಸ್ತೇನೆ. ಎಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು. ಪ್ರಭಾತ್ ಪ್ರಭು ಅವರ ತಂದೆ ನನ್ನ ಬಾಲ್ಯ ಸ್ನೇಹಿತರು, ನನ್ನ ಅಣ್ಣನ ಕ್ಲಾಸ್ಮೇಟ್ ಅವರು. ಬಾಲ್ಯದಿಂದ ನಾವು ಒಟ್ಟಿಗೆಲ್ಲ ಆಡಿ ಬೆಳೆದವರು. ಅವರ ಮಗ ಇವತ್ತು ಈ ಇಲೆಕ್ಟ್ರಿಕ್ ವೆಹಿಕಲ್ ಸಂಸ್ಥೆ ಆರಂಭ ಮಾಡ್ತಾ ಇದ್ದಾರೆ. ಬಹಳಷ್ಟು ಸಂತೋಷ. ಯಾಕಂದರೆ ಇನ್ನು ಮುಂದಿನ ದಿನದಲ್ಲಿ ಈ ಉದ್ಯಮಕ್ಕೆ ಬಹಳಷ್ಟು ಅವಕಾಶ ಇದೆ. ಈಗ ಅವರು 2 ವೀಲರ್ ಪ್ರಾರಂಭಿಸಿದ್ದಾರೆ. ಅದರ ಒಟ್ಟಿಗೆ ಮುಂಬರುವ ದಿನದಲ್ಲಿ 4 ವೀಲರ್ ಕೂಡ ಡೀಲರ್ ಮಾಡುವಂಥ ಒಂದು ಅವಕಾಶ ನಿಮಗೆ ಬರಲಿ ಅಂತ. ಈಕೋ ಟೌನ್ ಭಾಳ ಒಳ್ಳೆ ಬೆಳೆಯುತ್ತಿರುವ ನಗರ ಮೂಡುಬಿದ್ರೆಯಲ್ಲಿ ಪ್ರಾರಂಭ ಆಗಿದೆ. ಈ ವಿಚಾರದಲ್ಲಿ ಇವತ್ತಿನ ದಿನಗಳಲ್ಲಿ ಪರಿಸರಕ್ಕೆ ಪೂರಕವಾಗಿರತಕ್ಕಂಥ ವಾಹನ, ಯಾವುದೇ ಥರದ ಸೌಂಡ್ ಪೊಲ್ಯೂಷನ್ ಆಗಲಿ, ಅಲ್ಲದೆ ಪರಿಸರಕ್ಕೆ ಮಾಲಿನ್ಯ ಆಗುವಂಥ ಯಾವುದೇ ವಿಚಾರ ಈ ವೆಹಿಕಲಲ್ಲಿಲ್ಲ. ಭಾಳ ಸಂತೋಷದ ವಿಚಾರ ಅಂದರೆ ಕರ್ನಾಟಕ ಬೇಸ್ಡ್ ಕಂಪನಿ
ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವಂಥ ಈ ಕಂಪೆನಿ ಖಂಡಿತವಾಗಿಯೂ ಜನಸಾಮಾನ್ಯರಿಗೆ, ಅದು ಹುಡುಗರಿಗೆ, ಯುವತಿಯರಿಗೆ, ಹೆಂಗಸರಿಗೆ, ಗಂಡಸರಿಗೆ ಯಾರಿಗೂ ಯಾವ ರೀತಿಯಲ್ಲಿಯೂ ಉಪಯೋಗಿಸುವಂಥ ಟೂ ವೀಲರ್ ವೆಹಿಕಲ್ ಆಗಿದೆ. ಇದರ ಸತ್ಪ್ರಯೋಜನವನ್ನು ಜನಗಳು ಪಡೆದುಕೊಂಡು ಸಹೋದರ ಸಮಾನರಾದಂಥ ಇವರ ತಂದೆ ನಮ್ಮ ಫ್ರೆಂಡ್, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್, ದೇವರು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ, ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ನಡೀಲಿ ಅನ್ನುವಂಥ ವಿಚಾರವನ್ನು, ಶುಭವನ್ನು ಹಾರೈಸ್ತಾ ಇದ್ದೇನೆ. ಡೀಸೆಲ್ ಇಂಜಿನ್ ಅಥವಾ ಪೆಟ್ರೋಲ್ ಇಂಜಿನ್ಗಳನ್ನು ಬಳಸಿಕೊಂಡು ಚಲಿಸುವ ವಾಹನಗಳಿಂದ ಹೆಚ್ಚಿನ ಮಾಲಿನ್ಯ ಕೂಡ ಉಂಟಾಗ್ತಾ ಇದೆ. ಇದರಿಂದ ಜಾಗತಿಕ ತಾಪಮಾನ ಕೂಡ ಹೆಚ್ಚಾಗ್ತಾ ಇದೆ. ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ, ಭಾರತ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ನಾವು ಹಿಂದೆಂದೂ ಕಾಣದಂತಹ ಕೆಲವೊಂದು ಪರಿಸರ ಸ್ನೇಹಿ ಜೀವಿಗಳು ಅಥವಾ ಪ್ರಾಣಿ ಪಕ್ಷಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಬೆಂಗಳೂರಿನಂತಹ ನಗರದಲ್ಲಿ ಕೂಡ ಹಿಂದೆಂದೂ ಕಾಣದಂತಹ ಪಕ್ಷಿಗಳನ್ನು, ಪ್ರಾಣಿಗಳನ್ನು ನಾವು ಈ ಲಾಕ್ಡೌನ್ ಸಂದರ್ಭದಲ್ಲಿ ಕಂಡಿದ್ದೇವೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಪರಿಸರ ಸ್ನೇಹಿ ವಾಹನಗಳ ಅಗತ್ಯ ತುಂಬಾ ಇದೆ. ಕಾರ್ಬನ್ ನ್ಯೂಟ್ರಾಲಿಟಿ ಎಂಬ ಕಂಪನಿಯು ದ್ವಿಚಕ್ರ ವಾಹನಗಳನ್ನು ಸಂಪೂರ್ಣವಾಗಿ ಪರಿಸರ ಸ್ನೇಹಿ ಹಾಗೆ ಬ್ಯಾಟ್ರಿ ಚಾಲಿತ ವಾಹನಗಳನ್ನು ಬಿಡುಗಡೆಗೊಳ್ತಾ ಇದೆ. ವೀಕ್ಷಕರೇ, ಮೂಡುಬಿದ್ರೆಯ ಜೈನ್ಪೇಟೆಯಲ್ಲಿ ಇಕೋ ಟೌನ್ ಇ ವೆಹಿಕಲ್ಸ್ ಎಂಬ ಶೋರೂಮನ್ನು ಪ್ರಭಾತ್ ಪ್ರಭು ಅವರು ಪ್ರಾರಂಭ ಮಾಡಿದ್ದಾರೆ. ಈಗ ನಮ್ಮೊಂದಿಗೆ ಪ್ರಭಾತ್ ಪ್ರಭು ಇದ್ದಾರೆ, ಅವ್ರನ್ನ ಕೇಳೋಣ. ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮನ್ನು ಪ್ರಾರಂಭ ಮಾಡಿದ್ರಿ, ಇದರ ಧ್ಯೇಯ ಏನನ್ನು ಇಟ್ಕೊಂಡಿದ್ರಿ ಸರ್? ಅಂದರೆ ಇದು ಪರಿಸರ ಸ್ನೇಹಿ, ಇದರಿಂದ ಏನು ನಾಶ ಆಗೋದಿಲ್ಲ, ನೈಸರ್ಗಿಕ ಅಲ್ಲ. ಸೊ ಮತ್ತು ಇದರಿಂದ ನಿಮಗೆ ಪೆಟ್ರೋಲಿಂದ ಉಳಿತಾಯ ಕೂಡ ಆಗುತ್ತೆ. ಸೊ ನೀವು ಒಂದು ಸತಿ ಫುಲ್ ಚಾರ್ಜ್ ಮಾಡಿದರೆ ಇದು ಏನಿಲ್ಲ ಅಂದರೆ ನಿಮಗೆ 50-60 ಹಾಗೆ ಮೈಲೇಜ್ ಎಲ್ಲ ಬರುತ್ತೆ ಇದರಲ್ಲಿ. ಮತ್ತು ಬೇರೆ ಬೇರೆ ಡಿಫ್ರೆಂಟ್ಸ್ ಮಾಡಲ್ಸ್ ಎಲ್ಲ ಇದೆ ಇದರಲ್ಲಿ. ಅಂದರೆ ನಿಮಗೆ ಹೈಯರ್ ಎಂಡ್ ಹೋದರೆ 80-100 ತನಕ ಮೈಲೇಜ್ ಕೂಡ ಇದೆ ಇದರಲ್ಲಿ. ಮತ್ತೇನೆಂದರೆ ಇದು ನಾನ್ ರಿಜಿಸ್ಟರ್ ವೆಹಿಕಲ್, ಸೊ ಯಾರಿಗೆ ಸಹ ಡ್ರೈವ್ ಮಾಡ್ಬೋದು. ಮಕ್ಕಳಿಗೆ ಆದರೆ 15 to 18 ಇಯರ್ಸ್ ಒಳಗೆ ಮಕ್ಕಳಿಗೆ ಲೈಸೆನ್ಸ್ ಇಲ್ಲದವರಿಗೆ ಕೂಡ ರೈಡ್ ಮಾಡ್ಬೋದು. ಮತ್ತು ಇದರಿಂದ ಅದೇ ಬೆನಿಫಿಟ್ಸ್ ಉಂಟು. ಅಂದರೆ ಪೆಟ್ರೋಲಿಗೆ ಹಾಕೋದು ಹಣದಲ್ಲಿ ನೀವು EMI ಕಟ್ಟಿ ಇದನ್ನು ಪರ್ಚೇಸ್ ಮಾಡ್ಬೋದು. ಹಲವಾರು ರೀತಿಯ ವೆಹಿಕಲ್ಸ್ಗಳನ್ನು ನಾವು ಕಂಡಿದ್ದೇವೆ. ಈಗ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವೆಹಿಕಲ್ಸ್ ಇದೆ ಅಂದರೆ ಅದರ ಬಗ್ಗೆ ಒಂದಷ್ಟು, ಯಾವ ರೀತಿಯ ವೆಹಿಕಲ್ಸ್, ಯಾಕೆ ಇಷ್ಟೊಂದು ವಿಧ? ಅಂದರೆ ಇದರಲ್ಲಿ ನಿಮಗೆ ಅಂದರೆ ಮೈಲೇಜಲ್ಲಿ ಡಿಫ್ರೆನ್ಸ್ ಬರುತ್ತೆ, ಬ್ಯಾಟ್ರಿಯಲ್ಲಿ ಡಿಫ್ರೆನ್ಸ್ ಬರುತ್ತೆ. ಸೊ ನಿಮಗೆ ಸ್ಟಾರ್ಟಿಂಗ್ ಮಾಡಲಲ್ಲಿ ಬ್ಯಾಟ್ರಿ ಸ್ವಲ್ಪ ಕಮ್ಮಿ ಮೈಲೇಜ್, ಹೈಯರ್ ಎಂಡಲ್ಲಿ ಸ್ವಲ್ಪ ಜಾಸ್ತಿ ಮೈಲೇಜ್ ಸಿಗುತ್ತೆ. ಮತ್ತು ಅದರಲ್ಲಿ ನಿಮಗೆ ರಿವರ್ಸ್ ಗೇರ್ ಫೆಸಿಲಿಟೀಸ್, ಮತ್ತು ಬೇರೆ ಆಪ್ಷನಲ್ ಆಲ್ತಿ ಥೆಫ್ಟ್ ಅಲಾರ್ಮ್ಸ್, ಅಂದರೆ ಯಾರು ಸಹ ಗಾಡಿ ಇದು ಮಾಡಲಿಕ್ಕೆ ಆಗೋದಿಲ್ಲ, ರಿಮೋಟ್ ಕಂಟ್ರೋಲ್ ಸೆನ್ಸರ್ ಆಗುತ್ತೆ, ಸೌಂಡ್ಸ್ ಎಲ್ಲ ಬರುತ್ತೆ. ಸೊ ಯಾರಿಗೆ ಸಹ ಅದರಲ್ಲಿ ತೊಂದರೆ ಆಗೋದಿಲ್ಲ, ವೆಹಿಕಲ್ಸ್ ಏನು ಕಳ್ಳತನ ಆಗೋದು ಅಂಥದ್ದೆಲ್ಲ ಇದು ಆಗುತ್ತೆ ಅದರಲ್ಲಿ. ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಹಲವಾರು ಈ ವೆಹಿಕಲ್ಸ್ಗಳನ್ನು ನಾವಿಲ್ಲಿ ಕಂಡಿದ್ದೇವೆ. ಸರ್, ಈಗ ಇದರಿಂದ ಜನರಿಗೆ ಈಗ ಯಾವ ರೀತಿಯಲ್ಲಿ ಲಾಭ? ಈಗ ಅಂದರೆ ಪೆಟ್ರೋಲ್ ಇಂಜಿನ್ ಅಥವಾ ಡೀಸೆಲ್ ಇಂಜಿನ್ ವಾಹನಗಳಾಗಿದ್ದರೆ ಅದಕ್ಕಾಗಿ ಬಂಕ್ಗಳಿವೆ, ಪೆಟ್ರೋಲ್ ಪಂಪ್ಗಳಿವೆ ಅಥವಾ ಡೀಸೆಲ್ ಪಂಪ್ಗಳಿವೆ. ಈಗ ಇವುಗಳಿಗೆ ಸ್ಟೇಷನ್ಗಳು ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ ಮಾಡೋದಾಗಲಿ, ಅದರ ಬಗ್ಗೆ ಒಂದು ಸ್ವಲ್ಪ. ಈಗ ನೀವು ನಾರ್ಮಲಿ ಆಗಿ ಮನೆಯಲ್ಲೇ ಚಾರ್ಜ್ ಮಾಡ್ಕೊಳ್ಬೋದು, 3 hours ಮನೆಯಲ್ಲಿ ಫುಲ್ ಚಾರ್ಜ್ ಮಾಡ್ಬೋದು ನಾರ್ಮಲ್ ಆಗಿ. ಹಾಗೆ ಅಂತ ಇನ್ನು ಫ್ಯೂಚರಲ್ಲಿ ನಿಮಗೆ ಮಂಗಳೂರಲ್ಲೆಲ್ಲ ನೀವು ಗೊತ್ತಿರ್ಬೋದು, ಪೇಪರಲ್ಲೆಲ್ಲ ಬಂದಿದೆ, ಮೆಸ್ಕಾಮ್ ಅವರು ಎಲೆಕ್ಟ್ರಿಕ್ ಇದನ್ನು ಮಾಡಬೇಕಂತ ಇದ್ದಾರೆ. ಸೊ ಅದನ್ನು ಈಗ ರೀಸೆಂಟ್ಲಿ ಅದು ಬೇಗ ಗೌರ್ಮೆಂಟ್ ಅದಕ್ಕೆ ಫುಲ್ ಸಪೋರ್ಟ್ ಇದೆ. ಸೊ ಅದು ಬೇಗ ಆಗಲಿಕ್ಕೆ ಚಾನ್ಸಸ್ ಇದೆ ಅದು ಕೂಡ. ಸೊ ಅದರ ನಂತರ ನಿಮಗೆ ದೂರ ಎಲ್ಲಾದರೂ ಹೋಗೋದಾದರೆ ಅಲ್ಲೇ ಚಾರ್ಜಿಂಗ್, ಫಾಸ್ಟ್ ಚಾರ್ಜಿಂಗ್ ಆಪ್ಷನಲ್ಲಿ ಫಾಸ್ಟ್ ಚಾರ್ಜ್ ಕೂಡ ಮಾಡ್ಬೋದು. ಸೊ ಮನೆಯಲ್ಲಿ ಕೂಡ ಮಾಡ್ಬೋದು. ಸೊ ನೀವು ಒಂದು ಸತಿ ಫುಲ್ ಚಾರ್ಜ್ ಮಾಡಿದರೆ ಮ್ಯಾಕ್ಸ್ ಅಂದರೆ ನಿಮಗೆ 2 units ತನಕ ಹೋಗುತ್ತೆ.
2 ಯೂನಿಟ್ಸ್ ಅಂದರೆ ನಿಯರ್ಲಿ ಒಂದು 10 ರುಪೀಸ್ ಅಂತ ಹಿಡಿದ್ರೂ ಕೂಡ ನಿಮಗೆ ಒಂದು ಸತಿ 10 ರುಪೀಸ್ ಫುಲ್ ಚಾರ್ಜ್ ಮಾಡಿದರೆ 10 ರುಪೀಸ್ ಪೇ ಮಾಡಿದರೆ ನಿಮಗೆ 80 ಕಿಲೋಮೀಟರ್ಸ್ ತನಕ ವೆಹಿಕಲ್ ರನ್ ಆಗುತ್ತೆ. ಸೊ ಪೆಟ್ರೋಲಿಗೆ ಕಂಪೇರ್ ಮಾಡಿದರೆ ನಿಮಗೆ ನಿಯರ್ಲಿ ಪೆಟ್ರೋಲು 40 ಮೈಲೇಜ್ ಇದ್ದರೂ ಕೂಡ 83 ರುಪೀಸ್ ಉಂಟು. 83 ಅಂದರೆ ನೀವು 170 ರುಪೀಸ್ ಪೆಟ್ರೋಲ್ ಹಾಕಬೇಕಾಗುತ್ತೆ. ಇದು 170ಗೆ ನಿಮಗೆ ಅಷ್ಟು ರನ್ ಆಗೋದು. ಇದು 10 ರುಪೀಸಲ್ಲಿ ನಿಮಗೆ ಇದರಲ್ಲಿ ರನ್ ಆಗುತ್ತೆ ಅಷ್ಟು ಕಿಲೋಮೀಟರ್ಸ್. ಸರ್, ಈಗ ಕೆಲವರು ಈಗ ನಮ್ಮ ಲೋಕಲ್ ನಾವೀಗ ನೋಡೋದಾದರೆ ಕೆಲವೊಂದು ಮನೆಗಳಲ್ಲಿ ಹೆಚ್ಚಿನ ವಿದ್ಯುತ್ತಿನ ಬಳಕೆ ಮಾಡೋದಿಲ್ಲ, ಹೆಚ್ಚೊಂದು ಅವ್ರ ಹತ್ರ ಯೂನಿಟ್ ಇರಲ್ಲ. ಅಂದರೆ ಕೆಲವೊಂದು ಪಾಯಿಂಟ್ಗಳು ಈಗ ಅದಕ್ಕಾಗಿ ಸ್ಪೆಷಲ್ ಏನಾದರೂ ಪಾಯಿಂಟ್ಗಳನ್ನು ಮಾಡಬೇಕಾ ಅವ್ರಿಗೆ ಚಾರ್ಜಿಂಗಾಗಿ, ಅಥವಾ ಕಾಮನ್ ಎಲ್ಲದಕ್ಕೂ ಆಗುತ್ತಾ, ಹೇಗೆ ಸರ್? ಅಂದರೆ ಇದಕ್ಕೆ ವಿದ್ಯುತ್ ಮಾತ್ರ ಬೇಕೇ ಮನೆಯಲ್ಲಿ. ಸೊ ನಿಮಗೆ ಅಂಥದ್ದೇನು ಇದ್ರೆ ಸಮಸ್ಯೆ ಇಲ್ಲ. ಅಂದರೆ ಇದು 5 ಆ್ಯಂಪ್ಸಲ್ಲಿ ಕೂಡ ನಾರ್ಮಲ್ ಮನೆಯಲ್ಲಿ ಎಲ್ಲಿ ಕೂಡ ಚಾರ್ಜ್ ಮಾಡ್ಬೋದು. ಅದಕ್ಕೆ 15 ಆ್ಯಂಪ್ಸ್ ಬೋರ್ಡು ಅಂಥದ್ದೆಲ್ಲ ಏನು ಬೇಕಂತಿಲ್ಲ. ನಾರ್ಮಲ್ ನೀವು ಮೊಬೈಲ್ ಹೇಗೆ ಚಾರ್ಜ್ ಮಾಡ್ತೀರಿ ಆ ಥರನೇ ಚಾರ್ಜ್ ಮಾಡ್ಬೋದು ಇದರಲ್ಲಿ. Star X Plus 60V motor power 48 volt 800 to 2000 watt brushless DC motor with 48 volt 12 tube multi-function controller. Battery 48 volt 24 ampere to 43 ampere per hour TN brand. Maximum speed 45 km per hour. Charging time 6 to 7 hours. Wheel trim material aluminum alloy. Mileage per charge 100 to 130 kilometers. Tire tubeless tires. Brake front wheel is also provided with disc brake. Speedometer best LCD screen. Speedometer with best LCD screen. Other features provided such as remote alarm, toolkit, USB charging, side stand system, reverse running system, LED lights, etc. Star 60V motor power 48 volt 800 to 2000 watt brushless DC motor with 48 volt 12 tube multi-function controller. Battery 48 volt 24 ampere to 28 ampere per hour TN brand. Maximum speed 45 km per hour. Charging time 6 to 7 hours. Wheel trim material aluminum alloy. Mileage per charge 75 to 85 kilometers. Tire tubeless tire. Brake front wheel is also provided with disc brake. Speedometer with best LCD screen. Other features provided such as remote alarm, toolkit, USB charging, side stand system, reverse running system, LED lights, etc. Star 48V motor power 48 volt 800 to 2000 watt brushless DC motor with 48 volt 12 tube multi-function controller. Battery 48 volt 24 to 28 ampere per hour TN brand. Maximum speed 45 km per hour. Charging time 6 to 7 hours. Wheel trim material aluminum alloy. Mileage per charge 50 to 60 kilometers. Tire tubeless tire. Brake front wheel is also provided with disc brake. Speedometer with best LCD screen. Other features provided such as remote alarm, toolkit, USB charging, side stand system, reverse running system, LED lights, etc. Star X 48 volt. Star X 48V motor power 48 volt 800 to 2000 watt brushless DC motor with 48 volt 12 tube multi-function controller. Battery 48 volt 24 to 28 ampere per hour TN brand. Maximum speed 45 km per hour. Charging time 6 to 7 hours. Wheel trim material aluminum alloy. Mileage per charge 50 to 60 kilometers. Tire tubeless tires. Brake front wheel is also provided with disc brake. Speedometer with best LCD screen. Other features provided such as remote alarm, toolkit, USB charging, side stand system, reverse running system, LED light, etc. Star X 60V motor power 48 volt 800 to 2000 watt brushless DC motor with 48 volt 12 tube multi-function controller. Battery 48 volt 24 amps to 28 ampere per hour TN brand. Maximum speed 45 km per hour. Charging time 6 to 7 hours. Wheel trim material aluminum alloy. Mileage per charge 75 km to 80 km.
Tire, tubeless tires. Brake, front wheel is also provided with disc brake. Speedometer with best LCD screen. Other features provided such as remote alarm, toolkit, USB charging, side stand system, reverse running system, LED lights, etc. ವೀಕ್ಷಕರೇ, ಮಂಗಳೂರು ಮಾರ್ಕೆಟಿಂಗ್ ಹೆಡ್ ಸತೀಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಬರೋಣ ಬನ್ನಿ. ಸರ್, ಈಗ ಮೂಡುಬಿದ್ರೆಯಲ್ಲಿ ಎಕೋ ಟೌನ್ ಅಂತ ಒಂದು ಹೊಸದಾಗಿ ಶೋರೂಮ್ ವೆಹಿಕಲ್ಸ್ ಶೋರೂಮ್ ಸ್ಟಾರ್ಟ್ ಆಗಿದೆ ಸರ್. ಹಾಗಾಗಿ ಇದ್ರ ಬಗ್ಗೆ ಒಂದು ಮಾತು ಸರ್. ನೀವು ನೋಡಿ, ಇದು ನಮ್ಮ 5ನೇ ಶೋರೂಮ್. ಈಗ ದಕ್ಷಿಣ ಕನ್ನಡ ರೀಜನಲ್ಲಿ ಇದು 5ನೇ ಶೋರೂಮ್. ಈಗಾಗಲೇ ನಮಗೆ ಒಂದು 18 ಶೋರೂಮ್ಸ್ ಬುಕ್ಕಿಂಗ್ ಮಾಡಿದ್ದಾರೆ. ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಸೊ ಇವತ್ತು ನಾವು ಇದನ್ನು ಶುಭಾರಂಭ ಮಾಡಿದ್ದೇವೆ. ಅವರಿಗೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಶುಭ ಹಾರೈಸುತ್ತೇನೆ. ಹಾಗೆ ನಾವು ಅವರಿಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡಲಿಕ್ಕೆ ನಿಮ್ಮ ಮಾಧ್ಯಮ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಂಧನಗಳು ಅಂದರೆ ಪೆಟ್ರೋಲ್ ಅಥವಾ ಡೀಸೆಲ್ ಇಂಜಿನ್ಗಳು ಹೆಚ್ಚಾಗಿವೆ, ಪರಿಸರ ಮಾಲಿನ್ಯ ಹೆಚ್ಚಾಗ್ತಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಒಂದು ವೆಹಿಕಲ್ಸನ್ನು ಪರಿಚಯಿಸ್ತಾ ಇದ್ದಾರೆ ಹಲವಾರು ಕಂಪನಿಗಳು. ಬೇರೆ ಬೇರೆ ಕಂಪನಿಗಳು ದ್ವಿಚಕ್ರ ವಾಹನ ಆಗಿರ್ಬೋದು, ಹಾಗೆ ಎಲ್ಲ ರೀತಿಯ ವಾಹನಗಳನ್ನು ಕೂಡ ಪರಿಚಯಿಸ್ತಾ ಇದೆ. ಹಾಗಾಗಿ ಇಲ್ಲಿ ದ್ವಿಚಕ್ರ ವಾಹನಗಳ ಶೋರೂಮ್ ಒಂದು ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನು ಮುಂದೆ 4 ವೀಲರ್ಸ್ ಕೂಡ ಬರುವಂಥ ಸಾಧ್ಯತೆಗಳು ಇವೆಯಾ ಅಂತ? ಜನವರಿ ಅಥವಾ ಫೆಬ್ರವರಿ ಟೈಮಲ್ಲಿ ನಮ್ಮದು ಸ್ಪೋರ್ಟ್ಸ್ ಬೈಕ್ ಬರ್ತದೆ. ಸ್ಕೂಟರ್ಸ್ ಇವಾಗ ನಾವು ಲಾಂಚ್ ಮಾಡಿದ್ದೇವೆ. ನೆಕ್ಸ್ಟ್ ಈಗ ಸದ್ಯಕ್ಕಿರುವಂಥದ್ದು ನಾನ್ ರಿಜಿಸ್ಟರ್ಡ್ ವರ್ಷನ್. ಫ್ಯೂಚರಲ್ಲಿ ಜನವರಿಗೆ ರಿಜಿಸ್ಟರ್ಡ್ ವರ್ಷನ್ ಕೂಡ ಬರ್ತದೆ. 4 ವೀಲರ್ ಸದ್ಯಕ್ಕೆ ಬರೋದಿಲ್ಲ. ಮೋಸ್ಟ್ಲಿ ನಾವು ಈ ವರ್ಷದ ಕೊನೆಗೆ ಅಂದರೆ 2021 ಕೊನೆಗೆ ನಾವು 4 ವೀಲರ್ ಕೂಡ ನಾವು ಮಾರುಕಟ್ಟೆಗೆ ಅದನ್ನು ಲಾಂಚ್ ಮಾಡಲಿಕ್ಕೆ ಕಂಪನಿ ಪ್ಲ್ಯಾನ್ ಮಾಡಿದ್ದಾರೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಬೇರೆ ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲಿ ಬಹಳಷ್ಟು ಕಂಪನಿಗಳು ಇವಾಗ ಬರ್ತಾ ಇದ್ದಾವೆ. ಅಂದರೆ ನಿಮಗೆ ಫ್ಯೂಚರಿಗೆ ಅದೇ ಬರುವಂಥದ್ದು. ಆದರೆ ನಮ್ಮ ಕಂಪನಿಯ ವಿಶೇಷತೆ ನೋಡಿ, ನಮ್ಮದೊಂದು ಸ್ಟಾರ್ಟಪ್ ಕಂಪನಿ ಆಗಿ ಕೂಡ ನಾವು ಇವತ್ತು ಬಾಷ್ ಇಸ್ ಅ ವೆರಿ ರೆಪ್ಯೂಟೆಡ್ ಜರ್ಮನ್ ಕಂಪನಿ. ಅವರ ಜೊತೆ ನಮ್ಮದು ಟೈಅಪ್ ಆಗ್ತಾಯಿದೆ. ಇನ್ನು ಮುಂದಿನ ದಿನಗಳಲ್ಲಿ ಬರುವಂಥ ವಾಹನಗಳಲ್ಲಿ ನೀವು ನಮ್ಮ ಲೋಗೋ ಜೊತೆಗೆ ಬಾಷ್ ಲೋಗೋ ಕೂಡ ನೋಡಲಿಕ್ಕೆ ನಿಮಗೆ ಸಿಗ್ತದೆ. ಹಾಗಾಗಿ ಗ್ರಾಹಕರಿಗೆ ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಏನು ಹೇಳೋದು ಅಂತ ಹೇಳಿದರೆ, ನಮ್ಮ ವೆಹಿಕಲ್ ಇವನ್ ಇಟ್ ಇಸ್ ನಾಟ್ ಅ ಬ್ರ್ಯಾಂಡ್ ಟುಡೇ, ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ನಾವು ಕೊಡುವಂಥ ವಸ್ತು ಬಹುಶಃ ಬೇರೆ ಯಾವ ಕೂಡ ಕಾಂಪಿಟೇಟರ್ ಕೊಡಲಿಕ್ಕೆ ಸಾಧ್ಯವಿಲ್ಲ. ನಿಮಗೆ ಉತ್ತಮ ಗುಣಮಟ್ಟ ಬೇಕು ಅಂತ ಇದ್ದಲ್ಲಿ ದಯವಿಟ್ಟು ಈ ಮೂಡಬಿದ್ರೆಯ ಜನರಾಗಿರ್ಬೋದು ಅಥವಾ ನಮ್ಮ ದಕ್ಷಿಣ ಕನ್ನಡದ ಯಾವುದೇ ಒಂದು ಪ್ರದೇಶದವರಾಗಿರ್ಬೋದು, ವಿ ವಿಲ್ ಗಿವ್ ಯು ದಿ ಮೋಸ್ಟ್ ಬೆಸ್ಟ್ ಕ್ವಾಲಿಟಿ ವೆಹಿಕಲ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಸ್ಕೂಟರ್ಸ್. ಸಲಹೆಗಳನ್ನು ನೀಡಿದ್ದೀರಿ ಗ್ರಾಹಕರಿಗೆ. ಹಾಗೆ ಸರ್, ಈಗ ನಾವು ಕಂಪೇರ್ ಮಾಡೋದಾದರೆ, ಈಗ ಪೆಟ್ರೋಲ್ ಅಥವಾ ಡೀಸೆಲ್ ಇಂಜಿನ್ ವೆಹಿಕಲ್ಸ್ಗಳಾಗಿದ್ದರೆ ಅವುಗಳಿಗಿಂತ ಇದರ ಬೆಲೆ ಹೆಚ್ಚು ಅಂತ ಒಂದು ನಮಗೆ ತಿಳಿದಿದೆ. ಇದರ ಬಗ್ಗೆ ಗ್ರಾಹಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಇವತ್ತು ನೀವು ಹೋಂಡಾ ಆ್ಯಕ್ಟಿವಾ ತಗೊಳ್ತೀರಾದರೆ ಅದರದ್ದು ಬೆಲೆ ಆಲ್ಮೋಸ್ಟ್ 95,000 ರೂಪಾಯಿ ಉಂಟು ಅಲ್ವಾ? ಎಷ್ಟಿದೆ? 91,000 ಇದೆ. ಸೊ ಬೆಲೆ ಹೆಚ್ಚು ಅಂತ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ನೀವು ಪೆಟ್ರೋಲ್ ವೆಹಿಕಲ್ ಆದರೆ ಒಂದಾಗಿ ನೀವು ಪೆಟ್ರೋಲ್ ಹಾಕಬೇಕು. ಪೆಟ್ರೋಲ್ ಕಾಸ್ಟ್ ಪದೇ ಮೇಲೆ ಹೋಗ್ತಾ ಉಂಟು. ಅದು ಒಂದು ಪ್ರಾಬ್ಲಮ್. ಸ್ಟೆಬಿಲಿಟಿ ಇಲ್ಲ ಪ್ರೈಸ್ ಮೇಲೆ. ಎರಡನೇದಾಗಿ ನೀವು ಯಾವಾಗ ಇಂಜಿನ್ ವೆಹಿಕಲ್ ಬೈ ಮಾಡ್ತೀರೋ ಆ ಇಂಜಿನ್ ವೆಹಿಕಲಿಗೆ ನೀವು ಸರ್ವಿಸಿಂಗ್ ಮಾಡಿಸ್ಬೇಕು, ಅದು ಕೂಡ ಖರ್ಚು ಇದೆ. ಸೊ ಇದು ಝೀರೋ ಮೇಂಟೆನೆನ್ಸ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಅದು ಕೂಡ ಮೇಂಟೆನೆನ್ಸ್ ಖರ್ಚು ಕೂಡ ಬರೋದಿಲ್ಲ. ಅಲ್ಲದೆ ನೀವು ಏನು ಪೆಟ್ರೋಲಿಗೆ ಹಾಕುವ ಹಣದ ಉಳಿತಾಯ ಆಗ್ತದೆ ನೋಡಿ, ಅದೇ ಹಣದಲ್ಲಿ ನೀವು ಒಂದು ವೇಳೆ ಲೋನ್ ಮಾಡಿ ಸಪೋಸ್ ವೆಹಿಕಲ್ ತಗೊಂಡ್ರೆ ಕೂಡ ಅದೇ ಹಣವನ್ನು ನೀವು EMI ಕಟ್ಟಲಿಕ್ಕೆ ವಿನಿಯೋಗ ಮಾಡ್ಬೋದು. ಮತ್ತು ನೋಡಿ, ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಕೇವಲ ಪ್ರೈಸನ್ನು ಮಾತ್ರ ಕನ್ಸಿಡರ್ ಮಾಡದೆ ನಾವು ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೇವೆ. ಇವತ್ತು ನೋಡಿ, ನೀವು ಇಲ್ಲಿ ಒಂದು ವೇಳೆ ನಿಮಗೆ ಅನಿಸಿದರೆ ಸ್ವಲ್ಪ ದುಬಾರಿ ಅಂತ ಅನಿಸಿದರೆ ಕೂಡ ಖಂಡಿತವಾಗಿ ಅಲ್ಲ. ಬಟ್ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದೇವೆ, ಜನರ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದೇವೆ. ಹಾಗಾಗಿ ರಾಷ್ಟ್ರದ ಸಂಪತ್ತನ್ನು ನಾವು ಮತ್ತೆ ಆಸ್ಪತ್ರೆಗೆ ಹಾಕ್ತಾ ಇದ್ದೇವೆ. ಅದರಿಂದ ನಾವು ಒಂದು ಜವಾಬ್ದಾರಿಯುತ ನಾಗರಿಕರಾಗಿ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದಿ ಏನು ಹೇಳಬೇಕು ಟು ದ ನೇಷನ್ಸ್ ಇಕಾಲಜಿ ಅಂತ ನಾನು ಹೇಳಕ್ಕೆ ಬಯಸ್ಬಿಡ್ತೇನೆ. ಓಕೆ ಸರ್, ನಾವು ಇಂಥ ವೆಹಿಕಲ್ಸನ್ನು ತಗೊಂಡು ನಾವು ಅದನ್ನು ಬಳಸಿ ನಮ್ಮ ದೇಶಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳಿದ್ದೀರಿ ಸರ್. ಹೌದು, ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.
EV ವಾಹನಗಳು ತುಂಬಾ ವಿಶೇಷತೆಗಳನ್ನು ಹೊಂದಿವೆ. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ನಿರ್ಮಾಣವಾಗಿರುವ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ನಾವಿಲ್ಲಿ ಕಾಣಬಹುದು. ಈಗ ನಮ್ಮ ಜೊತೆ ಮಂಗಳೂರು, ಉಡುಪಿ ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಟರ್ ಆದ ಪದ್ಮನಾಭ ಮೊಯ್ಲಿ ಇವರು ನಮ್ಮ ಜೊತೆ ಇದ್ದಾರೆ. ವಾಹನಗಳ ವಿಶೇಷತೆ ಹಾಗೆ ಅದರ ಏನು ಫೀಚರ್ಸ್ ಇದೆ ಅದರ ಬಗ್ಗೆ ಅವ್ರ ಜೊತೆ ಕೇಳೋಣ ಬನ್ನಿ. ECN ಇ ಕಾರ್ಬನ್ ನ್ಯೂಟ್ರಲಿಟಿ ಸಂಸ್ಥೆಯ ಇಲೆಕ್ಟ್ರಿಕ್ ವಾಹನದ ಬಗ್ಗೆ ನಿಮಗೆ ಹೇಳಲಿಕ್ಕೆ ನಾನು ನಿಮಗೆ ಇಷ್ಟಪಡ್ತೇನೆ. ಸೊ ಈಗ ನೀವು ನೋಡ್ತಿರುವಂಥದ್ದು ECN ಕಂಪನಿಯ ವಿಪ್ರೋ ಮಾಡೆಲ್ನ ವಾಹನಗಳು. ಈ ಮಾಡೆಲ್ನಲ್ಲಿ ನಿಮಗೆ ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಪಿಂಕ್, ಆರೆಂಜ್, ಮೆರೂನ್, ಬ್ಲ್ಯಾಕ್ ಈ ಎಲ್ಲ ಕಲರ್ಗಳಲ್ಲಿ ನಿಮಗೆ ಈ ವಾಹನಗಳು ಸಿಗ್ಲಿಕ್ತಿದೆ. ಸೊ ಈ ಒಂದು ವಾಹನ ನಿಮಗೆ 3 ರೇಂಜಿನಲ್ಲಿ ಬರುತ್ತೆ. ಮುಖ್ಯವಾಗಿ 75,000, 85,000 ಮತ್ತು 95,000 ರೇಂಜ್ಗಳಲ್ಲಿ ಈಗ ವಾಹನಗಳು ಸಿಗ್ತಾ ಇದೆ. ಸೊ ಈ 3 ವಾಹನಗಳ ಡಿಫ್ರೆನ್ಸ್ ಏನಂತ ಹೇಳಿದರೆ 75,000 ವಾಹನಗಳು ನಿಮಗೆ 40ರಿಂದ 60 ಕಿಲೋಮೀಟರ್ ಮೈಲೇಜನ್ನು ಕೊಡುವಂಥದ್ದು. 85,000 ಗಾಡಿಗಳು ಬಂದು ನಿಮಗೆ 60ರಿಂದ 80,000 ಅಂತ 80 ಕಿಲೋಮೀಟರ್ ಮೈಲೇಜನ್ನು ಕೊಡ್ತದೆ. ಅದೇ ರೀತಿ 95,000 ಗಾಡಿಗಳು ನಿಮಗೆ 80ರಿಂದ 100 ಕಿಲೋಮೀಟರ್ ತನಕ ಮೈಲೇಜನ್ನು ಕೊಡುತ್ತೆ. ಡಿಪೆಂಡ್ಸ್ ಅಪಾನ್ ಇಲ್ಲಿ ನೋಡಿ, ನೀವು ಎಷ್ಟು ವೆಯ್ಟನ್ನು ಈ ಗಾಡಿ ಮೇಲೆ ಹಾಕ್ತೀರಾ ಅದಕ್ಕೆ ತಕ್ಕಾಗಿ ಗಾಡಿಯ ನಿಮಗೆ ಮೈಲೇಜ್ ವೇರಿ ಆಗುವಂಥದ್ದು. ಸೊ ಇದರಲ್ಲಿ ನಿಮಗೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಬರುತ್ತೆ. ಈ ಭಾಗದಲ್ಲಿ ಈ ಸೀಟಿನ ಅಡಿಭಾಗದಲ್ಲಿ ನಿಮಗೆ ಈ ಲಿಥಿಯಂ ಅಯಾನ್ ಬ್ಯಾಟ್ರಿಯನ್ನು ಅಳವಡಿಸಿದ್ದಾರೆ. ನಿಮಗೆ ಈ ಬ್ಯಾಟ್ರಿಗೆ ಬಂದು ನಿಮಗೆ 3 ವರ್ಷದ ವಾರಂಟಿ ಕಂಪನಿ ಕೊಡ್ತಾ ಇದೆ. ಸೊ ರಿಪ್ಲೇಸಬಲ್ ವಾರಂಟಿ ಇದೆ. ನಿಮಗೆ ಆ 3 ವರ್ಷದಲ್ಲಿ ಏನಾದರೂ ಪ್ಲಸ್ ಆರ್ ಮೈನಸ್ ಆದಂತಾದರೆ ಕಂಪನಿ ಅದನ್ನು ರಿಪ್ಲೇಸ್ ಮಾಡಿಕೊಡುತ್ತದೆ. ಸೊ ಉಳಿದಂಥ ಭಾಗಗಳಾಗಿರ್ಬೋದು, ಇಲ್ಲಿ ನಿಮಗೆ ನೋಡ್ಬೋದು ಈ ಬ್ಯಾಕ್ ವೀಲ್ನಲ್ಲಿ ಮೋಟ್ರನ್ನು ಹಬ್ ಮೋಟ್ರ್ ಅಂತ ಹೇಳ್ತೇವೆ ಇದಕ್ಕೆ. ಈ ಹಬ್ ಮೋಟ್ರನ್ನ ಇಲ್ಲಿ ಅಳವಡಿಸಿದ್ದಾರೆ. ಸೊ ಈ ಮೋಟ್ರ್ ಆಗಿರ್ಬೋದು, ಉಳಿದಂತಹ ಸೆನ್ಸರ್ಗಳಾಗಿರ್ಬೋದು, ಅದಕ್ಕೆಲ್ಲ ಕೂಡ ನಿಮಗೆ 1 ವರ್ಷದ ವಾರಂಟಿಯನ್ನು ಕಂಪನಿ ಕೊಡುತ್ತೆ. ಸೊ ಗಾಡಿಯ ಭಾಗಕ್ಕೆ ಬಂದು ಅಂತ ಹೇಳಿದ್ರೆ ನಿಮಗೆ ಟೈರ್ಗಳು ಬಂದು ನಿಮಗೆ ಟ್ಯೂಬ್ಲೆಸ್ ಟೈರ್ ಆಗಿರ್ತದೆ. ಸೊ ಫ್ರಂಟ್ ಭಾಗಕ್ಕೆ ನಿಮಗೆ ಡಿಸ್ಕ್ ಬ್ರೇಕನ್ನು ನೀವು ಇಲ್ಲಿ ಕಾಣ್ಬೋದು. ಸೊ ಬ್ಯಾಕ್ ವೀಲಿಗೆ ಬಂದು ಡ್ರಮ್ ಬ್ರೇಕನ್ನು ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಗಾಡಿಯನ್ನು ಆನ್ ಮಾಡ್ತೇನೆ. ಸೊ ಡಿಸ್ಪ್ಲೇ ಬಂದು ಡಿಜಿಟಲ್ ಡಿಸ್ಪ್ಲೇ ನೀವು ಇಲ್ಲಿ ಕಾಣ್ಬೋದು. ಸೊ ಬ್ಯಾಟ್ರಿ ಎಷ್ಟಿದೆ ಅಂತ ಇಲ್ಲಿ ಇಂಡಿಕೇಶನ್ ಕೂಡ ಕಾಣುತ್ತೆ. ಸೊ ಇದು ಸ್ಪೀಡೋಮೀಟರ್. ನಾನೀಗ ಎಕ್ಸಲೇಟರ್ನ ಕೊಡ್ತೇನೆ. ಸೊ ಇದರಲ್ಲಿ 3 ಸ್ಪೀಡಲ್ಲಿ ನಿಮಗೆ ಗಾಡಿ ಹೋಗುತ್ತೆ. ಸೊ ಇಲ್ಲಿ ನೀವು ಕಾಣ್ಬೋದು 1, 2, 3 ಅಂತ ನಿಮಗೆ ಫಸ್ಟ್, ಸೆಕೆಂಡ್, ಥರ್ಡ್ ಈ 3 ವೇರಿಯಂಟಲ್ಲಿ ಗಾಡಿ ಹೋಗುತ್ತೆ. ಸೊ ನಿಮಗೆ ಫಸ್ಟ್ ಗೇರಲ್ಲಿ ನಿಮಗೆ 25 ತನಕ ಕೊಡುತ್ತೆ. ಸೆಕೆಂಡ್ ಗೇರಲ್ಲಿ ನಿಮಗೆ 35 ಸ್ಪೀಡ್ ಕೊಡುತ್ತೆ. ಥರ್ಡ್ ಗೇರಲ್ಲಿ ನಿಮಗೆ 45 ಸ್ಪೀಡ್ ಮ್ಯಾಕ್ಸಿಮಮ್ ಸ್ಪೀಡ್ ಬರುವಂಥದ್ದು. ಅದೇ ರೀತಿಯಾಗಿ ಒಂದು ವಿಶೇಷ ಫೀಚರ್ಸನ್ನು ಕೊಟ್ಟಿರುವಂಥದ್ದು ಗಾಡಿಗಳಲ್ಲಿ ನಿಮಗೆ ರಿವರ್ಸ್ ಗೇರ್ ಆಪ್ಷನ್ಸ್ ಕೂಡ ಇಲ್ಲಿದೆ. ನೀವು ರಿವರ್ಸ್ ಬಟನನ್ನು ಪ್ರೆಸ್ ಮಾಡಿ ಎಕ್ಸಿಟ್ ಕೊಟ್ಟರೆ ಗಾಡಿ ನಿಮಗೆ ಹಿಂದಕ್ಕೆ ಚಲಿಸುವಂಥದ್ದು. ಅದು ಕೇವಲ ನಮಗೆ ಪುಷ್ ಮಾಡಲಿಕ್ಕೆ ಬೇಕಾಗಿರುವಂಥದ್ದು. ಅದೇ ರೀತಿ ಇಲ್ಲಿ ಹಾರ್ನನ್ನು ಕೊಟ್ಟಿದ್ದಾರೆ. ಹೆಡ್ಲೈಟ್ ಇಲ್ಲಿ ಬಹಳ ವಿಶೇಷವಾಗಿ ಹೆಡ್ಲೈಟನ್ನು ಮಾಡಿದ್ದಾರೆ. ತಾವಿಲ್ಲಿ ನೋಡ್ಬೋದು ಸರ್, ಆ್ಯಕ್ಚುಲಿ LED ಲೈಟ್ ಇದೆ. ಸೊ ವಿಶೇಷವಾಗಿ ಹಲವಾರು ಕಲರ್ಗಳಲ್ಲಿ ಇದು LED ಡಿಸ್ಪ್ಲೇ ಆಗ್ತಾ ಇರುವಂಥದ್ದು ಹೆಡ್ಲೈಟ್. ನಿಮಗೆ ಪಾರ್ಕಿಂಗ್ ಲೈಟನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ನಿಮಗೆ ಇಲ್ಲಿ ಫ್ರಂಟ್ ಭಾಗದಲ್ಲಿ ನಿಮಗೆ ಏನಾದರೂ ಥಿಂಗ್ಸನ್ನು ಇಡಬೇಕು ಅಂತಾದರೆ ಇಲ್ಲಿ ಒಂದು ಕೀಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏನಾದರೂ ನಿಮ್ಮ ಹಿಡಿದಿದ್ರೆ ಇಡುವಂಥದ್ದು. ಸೊ ಈ ಭಾಗದಲ್ಲಿ ನಿಮಗೆ ಸ್ಪೇಸು ತುಂಬ ಜಾಸ್ತಿನೇ ಇರುವ ಕಾರಣ ನಿಮಗೆ ಹೆಚ್ಚು ಕಡಿಮೆ ಒಂದು ಸಿಲಿಂಡರನ್ನು ಕೊಡುವಂಥದ್ದು ಕೂಡ ಇಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು. ಸೊ ಇದರ ಡಿಕ್ಕಿ ಕೂಡ ಬಹಳ ಅದ್ಭುತವಾಗಿದೆ. ಸೊ ಇದರ ಚಾರ್ಜರ್. ಸೊ ಇದರ ಒಂದು ಭಾಗವನ್ನು ನೀವು ನಮ್ಮ ಇದು ಮನೆಯ 5M ಸ್ವಿಚ್ಚಲ್ಲಿ ಇದು ಚಾರ್ಜ್ ಆಗುತ್ತೆ. ಸೊ ಇದನ್ನು ಮನೆಯ ಪ್ಲಗ್ಗಿಗೆ ಸಿಕ್ಕಿಸಬೇಕು. ಇದನ್ನು ನಾವು ಗಾಡಿಯ ಈ ಭಾಗದಲ್ಲಿ ಒಂಚೂರು ಇರುತ್ತೆ, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಇದನ್ನು ಸಿಕ್ಕಿಸಬೇಕು.
ಸೊ ಈ ಬಸ್ ಸಿಕ್ಕಿಸಿದರೆ ಇದನ್ನು ನಾವು ನಮ್ಮ ನಾರ್ಮಲ್ 5 ಆಮ್ ಸ್ವಿಚ್ ಇದ್ದಾಗ ಇದು ಚಾರ್ಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದ್ಸಲ ಫುಲ್ ಚಾರ್ಜ್ ಆಗಲಿಕ್ಕೆ ನಿಮಗೆ 3 ರಿಂದ 4 ಗಂಟೆ ಟೈಮ್ ತಗೊಳ್ತದೆ. ಎವರೇಜ್ 3 ಗಂಟೆ ತಗೊಳ್ತದೆ. ಯಾವಾಗಲೂ ನಾವು ಇದನ್ನು ಫುಲ್ಲಿ ಡಿಸ್ಚಾರ್ಜ್ ಆಗಲಿಕ್ಕೆ ಬಿಡಬಾರ್ದು. ಫುಲ್ಲಿ ಡಿಸ್ಚಾರ್ಜ್ ಆಯಿತು ಅಂತಾದರೆ ನಿಮಗೆ 3 ರಿಂದ 5 ಗಂಟೆ ತನಕ ಚಾರ್ಜಿಂಗ್ ಟೈಮು ಇದು ತಗೊಳ್ತದೆ. ಸೊ ನಿಮಗೆ ಒಂದು ಸಲ ಫುಲ್ ಚಾರ್ಜಿಂಗಿಗೆ ನಮ್ಮ ಮನೆಯ ಒಂದು 2 ಯೂನಿಟ್ ಅಷ್ಟು ಇದು ಕರೆಂಟನ್ನು ಕನ್ಸ್ಯೂಮ್ ಮಾಡುವಂಥದ್ದು. ಸೊ ಇದೆಲ್ಲ ಗಾಡಿಯ ಫೀಚರ್ಸ್ ನಾನು ಹೇಳಿದೆ. ಅಷ್ಟೇ ಅಲ್ಲದೆ ಇದು ಇಲ್ಲಿ ಇನ್ನೊಂದು ವಿಶೇಷ ಫೀಚರ್ಸನ್ನು ಕೊಟ್ಟಿರುವಂಥದ್ದು ಅಂತ ಹೇಳಿದ್ರೆ ಕೀಲೆಸ್ ಎಂಟ್ರಿ ಕೂಡ ಈ ಕಾರಲ್ಲಿ ಈ ಗಾಡಿಯಲ್ಲಿ ನಾವು ಕೊಟ್ಟಿದ್ದಾರೆ. ಸೊ ಕೀ ಇಲ್ಲದೆ ಕೂಡ ಇದನ್ನು ಗಾಡಿಯನ್ನು ನಾವು ಆನ್ ಮಾಡ್ಬೋದು. ತಾವಿಲ್ಲಿ ನೋಡಿದರೆ ಕೀಯನ್ನು ಹಾಕಲಿಲ್ಲ, ನಾನು ರಿಮೋಟಿಂದಲೇ ನಾನು ಗಾಡಿಯನ್ನು ಆನ್ ಮಾಡಿದ್ದೇನೆ. ಸೊ ಅದೊಂದು ಫೀಚರ್ಸ್. ಅದರ ಜೊತೆಗೆ ಸೇಫ್ಟಿ ಥೆಫ್ಟ್ ಕಂಟ್ರೋಲ್ ಸಿಸ್ಟಮನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಕಾರಿನ ಥರ ಇದರಲ್ಲಿ ಸೆಂಟ್ರಲ್ ಲಾಕ್ ಸಿಸ್ಟಮ್ ಕೂಡ ಇದೆ. ಇದನ್ನು ನಾನು ಸೆಂಟ್ರಲ್ ಲಾಕ್ ಸಿಸ್ಟಮನ್ನು ಹಾಕಿದ್ದೇನೆ. ಯಾರಾದರೂ ಗಾಡಿಯನ್ನು ಮೂವ್ ಮಾಡಿದರೆ ಸಪೋಸ್ ಇದು ಒಂದ್ಸಲ ಅಲಾರ್ಮ್ ಕೊಡುತ್ತೆ. ಅದರ ಜೊತೆಗೆ ಫುಲ್ ಅವರು ಪುನಃ ಮಾಡಿದರೆ ಈ ಥರ ಕಂಟಿನ್ಯೂಸ್ ಅಲಾರ್ಮ್ ಕೊಡುತ್ತೆ ಮತ್ತು ಈ ವೀಲ್ಗಳು ಜಾಮ್ ಆಗಿಬಿಡುತ್ತದು. ನಮ್ಮ ಕಂಪನಿ ಈಗ ಇಲೆಕ್ಟ್ರಿಕ್ ವಾಹನದಲ್ಲಿ ಹಲವಾರು ರೀತಿಯ ಕಂಪನಿಗಳು ಮಾರ್ಕೆಟಿಗೆ ಲಗ್ಗ ಇಡ್ತಾ ಇದೆ. ಇಂತಹ ಒಂದು ಸಮಯದಲ್ಲಿ ನಾವು ಯಾರೆಲ್ಲ ಮಾರ್ಕೆಟಿಗೆ ಬರ್ತಿದ್ದಾರೆ, ಯಾರೆಲ್ಲ ಮತ್ತು ಫ್ಯೂಚರಲ್ಲಿ ಒಳ್ಳೆಯ ಸರ್ವಿಸನ್ನು ಕೊಡ್ತಾರೆ ಮತ್ತು ಒಳ್ಳೆಯ ಮೇಂಟೆನೆನ್ಸನ್ನು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾರೆ, ಅವರು ಮಾರ್ಕೆಟಲ್ಲಿ ಸಸ್ಟೈನ್ ಆಗ್ತಾರೋ ಅಂತ ಒಂದು ವಿಚಾರ. ಹಾಗಿರುವಾಗ ನಮ್ಮ ಕಂಪನಿ ಏನು ಮಾಡಿದೆ ಅಂತ ಹೇಳಿದರೆ, ಬಾಷ್ ಕಂಪನಿ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಇಲೆಕ್ಟ್ರಿಕ್ ಉದ್ಯಮದಲ್ಲಿ ಇಲೆಕ್ಟ್ರಿಕ್ ಬಿಡಿಭಾಗದಲ್ಲಿ ಅದೊಂದು ಉನ್ನತ ಸ್ಥಾನದಲ್ಲಿರುವಂಥ ಸಂಸ್ಥೆ. ಆ ಸಂಸ್ಥೆಯೊಂದಿಗೆ ನಮ್ಮ ಕಂಪನಿ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ. ಮುಂಬರುವ ವಾಹನಗಳಲ್ಲಿ ನಮ್ಮ ಏನು ಈ ಮೋಟರ್ ಆಗಿರ್ಬೋದು, ಕನ್ವರ್ಟರ್ ಅಂದರೆ ಈ ಇಲೆಕ್ಟ್ರಿಕ್ ಗಾಡಿಯನ್ನು ಕಂಟ್ರೋಲ್ ಮಾಡುವಂಥದ್ದು ಮೋಟರ್ ಕಂಟ್ರೋಲರ್, ಅದೆಲ್ಲ ಬಂದು ಕೂಡ ಈ ಡಿಸ್ಪ್ಲೇ ಆಗಿರ್ಬೋದು ಎಲ್ಲ ಕೂಡ ನಮಗೆ ಬಾಷ್ ಕಂಪನಿಯ ಭಾಗಗಳನ್ನು ಇದರಲ್ಲಿ ಅಳವಡಿಸಲಿಕ್ಕೆ ಇಷ್ಟಪಡ್ತಾ ಇದು ಬರುತ್ತೆ. ಅದ್ರ ಜೊತೆಗೆ ಇದು ಕೇವಲ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಆಗೋ ಕಾರಣ ಇದಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಲೈಸೆನ್ಸಿನ ಅಗತ್ಯ ಇಲ್ಲ ಮತ್ತು ಇನ್ಶೂರೆನ್ಸಿನ ಅಗತ್ಯ ಇಲ್ಲ ಮತ್ತು RTOಗೆ ಇದು ಸಂಬಂಧಪಟ್ಟ ವಾಹನ ಅಲ್ಲ. ಬಟ್ ಸ್ಟಿಲ್ ನಿಮಗೆ ಇನ್ಶೂರೆನ್ಸ್ ಮತ್ತು ನಮ್ಮ ಸೇಫ್ಟಿಗೆ ಒಂದು ಬೇಕಿರುವ ಕಾರಣ ಸೊ ನಾವು ಇಫ್ಕೋ ಟೋಕೆ ಕಂಪನಿಯ ಜೊತೆಗೆ ಕಂಪನಿ ಟೈಅಪ್ ಕೂಡ ಮಾಡಿಕೊಂಡಿದೆ. ಸೊ ನಿಮಗೆ ವೆಹಿಕಲನ್ನು ಪರ್ಚೇಸ್ ಮಾಡುವಾಗ ನಿಮಗೆ ಇನ್ಶೂರೆನ್ಸ್ ಅವಕಾಶವನ್ನು ಕೂಡ ತಗೊಳ್ಬೋದು. ಸೊ ಮುಂಬರುವ ಡಿಸೆಂಬರ್ ಜನವರಿಯಲ್ಲಿ ನಾವು ಹೆವಿ ಸ್ಪೀಡ್ ವೆಹಿಕಲ್ಗಳು ಅಂದರೆ ಇದು ಕೇವಲ 45 ಸ್ಪೀಡ್ ಕೊಡುವಂಥ ಗಾಡಿಗಳು. ಸೊ ಹೆವಿ ಸ್ಪೀಡ್ ವೆಹಿಕಲ್ ಅಂತ ಹೇಳಿದ್ರೆ ನಿಮಗೆ ಸುಮಾರು 80 ರಿಂದ 90 ಕಿಲೋಮೀಟರ್ ಸ್ಪೀಡ್ ಕೊಡುವಂಥ ಗಾಡಿಗಳು ಕೂಡ ಮುಂಬರುವ ಡಿಸೆಂಬರ್ ಜನವರಿಯಲ್ಲಿ ನಮ್ಮ ಕಂಪನಿ ಮಾರುಕಟ್ಟೆಗೆ ತರ್ತಾ ಇದೆ. ಸೊ ಅದರ ಪ್ರಯೋಜನಗಳು ಕೂಡ ಕಸ್ಟಮರ್ಗಳು ಪಡ್ಕೊಳ್ಬೋದು. ತಾವೀಗಾಗಲೇ ನೋಡ್ತಿರುವಂಥದ್ದೇ ಇಲ್ಲಿ ಮೂಡುಬಿದಿರೆ ಶಾಖೆಯಲ್ಲಿ ಬುಕ್ಕಿಂಗ್ ಓಪನ್ ಆಗಿದೆ. ತಮಗೆ ರಿಜಿಸ್ಟ್ರೇಷನ್ ಗಾಡಿ ಬೇಕಿದ್ರೂ ಕೂಡ ಅದರ ಬುಕ್ಕಿಂಗ್ ಅಮೌಂಟನ್ನು ಕೊಟ್ಟು ಅದಮ್ಮ ಇದನ್ನು ಬೈಕನ್ನು ಕಾದಿಸ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ಎಲೆಕ್ಟ್ರಿಕ್ ವಾಹನಗಳು ಅತಿ ದೊಡ್ಡ ಅಲೆಯನ್ನ ಎಬ್ಬಿಸುತ್ತಿವೆ. ಹೊಗೆವುಗಳದ ಸದ್ದು ಮಾಡದ ಈ ವಾಹನಗಳು 2025ರ ಹೊತ್ತಿಗೆ ಡೀಸೆಲ್ ಮತ್ತು ಪೆಟ್ರೋಲ್ ವಾಹನಗಳನ್ನು ಮೂಲೆಗುಂಪಾಗಿಸಲಿವೆ. ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಗ್ರೀನ್ ಪವರ್ ಕಂಪನಿಯ ವಾಹನಗಳನ್ನು ನಾವಿಲ್ಲಿ ಕಾಣಬಹುದು. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಯಾರಿಸಿದ ಸಂಪೂರ್ಣ ಬ್ಯಾಟರಿ ಚಾಲಿತ ವಾಹನಗಳು ಇದಾಗಿದ್ದು 48 ವೋಲ್ಟ್ 24 ರಿಂದ 43 ಆಂಪಿಯರ್ TN ಬ್ಯಾಂಡ್ ಬ್ಯಾಟರಿಗಳನ್ನು ಬಳಸಲಾಗಿದೆ. ಫುಲ್ಲಿ ಆಟೋಮೇಟೆಡ್ 48 ವೋಲ್ಟ್ 12 ಟ್ಯೂಬ್ ಮಲ್ಟಿ ಫಂಕ್ಷನ್ ಕಂಟ್ರೋಲರ್ ಅನ್ನು ಒಳಗೊಂಡ 48 ವೋಲ್ಟ್ ಹಾಗೂ 800 ರಿಂದ 2000 ವ್ಯಾಟ್ ಸಾಮರ್ಥ್ಯವುಳ್ಳ ಬ್ರಷ್ಲೆಸ್ DC ಮೋಟಾರ್ ಚಾಲಿತ ವಾಹನ ಇದಾಗಿದೆ. ಗಂಟೆಗೆ 45 ಕಿಲೋಮೀಟರ್ನಷ್ಟು ಗರಿಷ್ಠ ವೇಗ ಈ ವಾಹನದಲ್ಲಿ ಚಲಿಸಬಹುದು.
ಮೂರು ವಿಧದ ವೇಗ ನಿಯಂತ್ರಣವು ಇದರ ವಿಶೇಷತೆಯಾಗಿದೆ. ಬ್ಯಾಟರಿಯನ್ನ ಸಂಪೂರ್ಣವಾಗಿ ಚಾರ್ಜ್ ಮಾಡಲು 6 ರಿಂದ 7 ಗಂಟೆಗಳ ಅಗತ್ಯ. ಒಂದು ಬಾರಿ ಫುಲ್ ಚಾರ್ಜ್ ಮಾಡಿದರೆ 100 ರಿಂದ 130 ಕಿಲೋಮೀಟರ್ನಷ್ಟು ದೂರ ಕ್ರಮಿಸಬಹುದು. ಎರಡೂ ಚಕ್ರಗಳು ಟ್ಯೂಬ್ಲೆಸ್ ಟೈರ್ಗಳಾಗಿದ್ದು ಮುಂಭಾಗದ ಚಕ್ರಕ್ಕೆ ಡಿಸ್ಕ್ ಬ್ರೇಕ್ ವ್ಯವಸ್ಥೆಯನ್ನ ಕಾಣಬಹುದು. ಸ್ಪೀಡೋಮೀಟರ್, ಬ್ಯಾಟರಿ ಲೈಫ್ ಇಂಡಿಕೇಟರ್ಸ್ ಸೇರಿದಂತೆ ಎಲ್ಲ ರೀತಿಯ ಸಂದೇಶಗಳನ್ನು ನೀಡುವ LCD ಡ್ಯಾಶ್ ಬೋರ್ಡ್ ವ್ಯವಸ್ಥೆಯನ್ನು ನಾವು ಕಾಣಬಹುದು. ನಮ್ಮ ವಾಹನದ ಸುರಕ್ಷತೆಗಾಗಿ ಆಂಟಿ ಥೆಫ್ಟ್ ಅಲಾರಾಮ್ನ ಜೊತೆಗೆ ರಿಮೋಟ್ನ ಮುಖಾಂತರ ಆನ್, ಆಫ್ ಮತ್ತು ಸೆಂಟ್ರಲ್ ಲಾಕಿಂಗ್ ಸೌಲಭ್ಯಗಳನ್ನು ಪಡೆಯಬಹುದು. ವೀಕ್ಷಕರೇ, ಈಗ ನಮ್ಮ ಜೊತೆ ಸಾಜು ಕಾರ್ಕಳ ಅವರಿದ್ದಾರೆ. ಇವರು 5 ತಿಂಗಳ ಹಿಂದೆ ಈ ವೆಹಿಕಲನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಇವರ ಫೀಡ್ಬ್ಯಾಕ್ ಏನು ಅಂತ ಕೇಳ್ಕೊಂಬರೋಣ ಬನ್ನಿ. ಸರ್, ಈಗ ನೀವು 5 ತಿಂಗಳ ಹಿಂದೆಯೇ ಇದನ್ನು ಪರ್ಚೇಸ್ ಮಾಡಿದ್ದೀರಿ, ನೀವು ಒಂದು ಗ್ರಾಹಕರಾಗಿದ್ದೀರಿ. ಹಾಗಾಗಿ ಸರ್, ಈಗ ಇನ್ನಿತರ ವಾಹನ ಅಂದರೆ ಇಂಧನಗಳನ್ನು ಬಳಸಿದ ಫ್ಯೂಯಲ್ ಇಂಜಿನ್, ಪೆಟ್ರೋಲಿಯಂ ಆಗಿರ್ಬೋದು ಅಥವಾ ಡೀಸೆಲ್ ಆಗಿರ್ಬೋದು, ಇಂತಹ ವಾಹನಗಳಿಂದ ಈ ವೆಹಿಕಲ್ ಹೇಗೆ ನಿಮಗೆ ಬೆಟರ್ ಅನ್ನಿಸ್ತಾ ಇದ್ದ ಅಥವಾ ಕಂಪೇರ್ ಮಾಡಿ ಹೇಳಿ ಸರ್. ಹೌದು ಸರ್, ಇದು ತುಂಬ ಬೆಟರ್ ಇದೆ. ಯಾಕಂದರೆ ನಾವು ಈಗ ಪೆಟ್ರೋಲ್ ಡೀಸೆಲೆಲ್ಲ ಹಾಕಿ ಗಾಡಿ ಓಡುವಾಗ ಅದು ತುಂಬ ಕಾಸ್ಟ್ಲಿ ಆಗ್ತದೆ. ಈಗ ಸಿಚುವೇಷ್ನಲ್ಲಿ ಎಲ್ಲರೂ ತುಂಬ ಕಷ್ಟದಲ್ಲಿ ಇರುವ ಟೈಮಲ್ಲಿ ನಮಗೆ ಕಮ್ಮಿ ಖರ್ಚಲ್ಲಿ, ಯಾಕಂದರೆ ಎಲೆಕ್ಟ್ರಿಕ್ ಬ್ಯಾಟ್ರಿ ಗಾಡಿ ಅಲ್ವಾ, ಬ್ಯಾಟ್ರಿ ಗಾಡಿ ಯೂಸ್ ಮಾಡಿ ನಾವು ಈಗ ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ, ತುಂಬ ಕಾಸ್ಟ್ ಕಮ್ಮಿ ಆಗ್ತದೆ, ಮೇಂಟೆನೆನ್ಸು ತುಂಬ ಕಮ್ಮಿ ಆಗ್ತದೆ. ಮತ್ತು ಕಂಪ್ಲೇಂಟ್ ಏನು ಇಲ್ಲಿವರೆಗೆ ನನಗೆ ಬರಲಿಲ್ಲ. 5 ತಿಂಗಳಾಗಿದೆ, ಸಾಧಾರಣ 6,000 ಕಿಲೋಮೀಟ್ರ್ ರನ್ನಿಂಗ್ ಆಗಿದೆ. ಮತ್ತು ನನ್ನ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ತಾಯಿದ್ದಾರೆ. ಮಗಳಿಗೆಲ್ಲ ಒಂದು 15 ವಯಸ್ಸು ಆದರೂ ಕೂಡ ಇದು ಲೈಸೆನ್ಸ್ ಏನು ಇಂಪಾರ್ಟೆಂಟ್ ಅಲ್ಲ, ಹಂಗಾಗಿ ಎಲ್ಲರಿಗೂ ಯೂಸ್ ಮಾಡಲಿಕ್ಕೆ ತುಂಬ ಖುಷಿಯಾಗಿದೆ. ಮ್ಯಾಕ್ಸಿಮಮ್ ಯೂಸ್ ಮಾಡ್ತಿದ್ದೇವೆ. ನನಗೆ ಹ್ಯಾಪಿಯಾಗಿದ್ದೇನೆ ಇದರಲ್ಲಿ. ಓಕೆ, ತುಂಬ ಖುಷಿಯಾಗಿ ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ. ತುಂಬ ಕಂಪೇರ್ ಮಾಡಿ ಹೇಳಿದ್ದಾರೆ. ಅಂದರೆ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ತಾರಂತೆ ಈ ವೆಹಿಕಲನ್ನು. ಹಾಗಾಗಿ ಇದ್ರ ಬಗ್ಗೆ ಮೇಂಟೆನೆನ್ಸ್ ಸರ್ ಏನಾದರೂ ಬಂದಿದೆಯಾ ನಿಮಗೆ ಇದಕ್ಕೆ ಮುಂಚೆ? ಸರ್, ಇದರಲ್ಲಿ ಮೇಂಟೆನೆನ್ಸ್ ಏನು ಬರಲಿಲ್ಲ. ಯಾಕಂದರೆ ಸಾಧಾರಣ ನಾವು ಬೈಕ್ ಎಲ್ಲ ತೊಗೊಳ್ಳುವಾಗ ಅದೆಲ್ಲ ಒಂದು ತಿಂಗಳು 2 ತಿಂಗಳಿಗೆಲ್ಲ ಸರ್ವಿಸಿಗೆಲ್ಲ ಕೇಳ್ತಲ್ಲ, 500 ಕಿಲೋಮೀಟ್ರ್ 1000 ಕಿಲೋಮೀಟ್ರಿಗೆಲ್ಲ. ಆದರೆ ಇದರಲ್ಲಿ 5 ತಿಂಗಳವರೆಗೆ ಏನೂ ಕಂಪ್ಲೇಂಟ್ ಇಲ್ಲ, ಪ್ರಾಬ್ಲಮ್ ಏನೂ ಇಲ್ಲ. ಯಾಕಂದರೆ ಸಾದಾ ಗಾಡಿಯಲ್ಲಿ ಎಲ್ಲ ತುಂಬ ಮೇಂಟೆನೆನ್ಸ್ ಬರ್ತದೆ, ತಿಂಗಳು ಬರ್ತದೆ, ಅದಕ್ಕೆ ತುಂಬ ಕಾಸ್ಟ್ಲಿ ಆಗ್ತದೆ. ಆದರೆ ಇದರಲ್ಲಿ ಮೇಂಟೆನೆನ್ಸ್ ನಮಗೆ ಏನೂ ಬರಲಿಲ್ಲ. ಯಾಕಂದರೆ ಸಣ್ಣ ಪಾರ್ಟ್ ಎಲ್ಲ ಇರ್ತದಲ್ಲ. ಮತ್ತು ಇಲ್ಲಿವರೆಗೆ ನಮ್ಗೆ ತುಂಬ ಖುಷಿಯಲ್ಲಿ ರನ್ನಿಂಗ್ ಮಾಡ್ತಾಯಿತ್ತು. ನಾನು ಬೇರೆ ಒಂದು 2-3 ವೆಹಿಕಲ್ ಇದ್ದೆ, ಇದು ಬಂದ ಮೇಲೆ ಅದೆಲ್ಲ ಸೈಡಲ್ಲಿ ಇಟ್ಟಿದ್ದೇನೆ. ಯಾಕಂದರೆ ನಮ್ಗೆ ಎಕಾನಮಿಕ್ಕಾಗಿ ತುಂಬ ಸ್ಟ್ರಗ್ಲ್ ಬರುವ ಟೈಮಲ್ಲಿ ಇದು ತುಂಬ ಬೆನಿಫಿಟ್ ಆಗಿದೆ. ಎಲ್ಲ ಫ್ಯಾಮಿಲಿ ಆ್ಯಕ್ಚುಲಿ ಇದು ಯೂಸ್ ಮಾಡಲೇಬೇಕು. ಕಾರಣ ಏನಂದರೆ ಇದು ನಮ್ಗೆ ಪೊಲ್ಯೂಷನ್ ಇಲ್ಲ, ಪ್ಲಸ್ ನಮ್ಗೆ ಸೌಂಡ್ ಪ್ರಾಬ್ಲಮ್ ಇಲ್ಲ. ಮತ್ತು ಈಗದ ಸಿಚುವೇಷ್ನಲ್ಲಿ ನಾವು ಮುಂದೆ ಹೋಗಬೇಕಾದ್ರೆ ಇದೆ. ಮತ್ತು ಇದೊಂದು ಫ್ಯೂಚರ್, ಇದಕ್ಕೆ ಫ್ಯೂಚರ್ ಇರುವುದು. ಯಾಕಂದರೆ ಇಡೀ ವರ್ಲ್ಡ್ ತುಂಬ ಕಷ್ಟದಲ್ಲಿ ಬರುವ ಟೈಮಲ್ಲಿ ನಾವು ಸ್ವಲ್ಪ ಏನಾದರೂ ಹಣದ ವಿಷಯದಲ್ಲಿ ಮ್ಯಾನೇಜ್ ಮಾಡಬೇಕಾದ್ರೆ ಈ ಥರ ಎಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿದರೆ, ನನ್ನ ಓಲ್ಡ್ ಒಂದು ಗಾಡಿ ಕೊಟ್ಟಿದ್ದೇನೆ, ಇನ್ನೊಂದು ಗಾಡಿ ಕೊಡಲಿಕ್ಕಿದೆ. ಯಾಕಂದರೆ ಇದು ಮ್ಯಾಕ್ಸಿಮಮ್ ಯೂಸ್ ಮಾಡಬೇಕಂತ ಆಸೆ ಪಡ್ತಾ ಇದ್ದೇನೆ. 5 ತಿಂಗಳಿಂದ 6,000 ಕಿಲೋಮೀಟರ್ ಕ್ರಮಿಸಿದ್ದಾರೆ. ಹಾಗೆ ಇನ್ನಿತರ ವಾಹನ ಅವರ ಹತ್ರ ಇತ್ತು, ಅದನ್ನು ಒಂದು ಪಕ್ಕಕ್ಕಿಟ್ಟು ಈ ವೆಹಿಕಲನ್ನು ಜಾಸ್ತಿ ಬಳಸ್ತಾ ಇದ್ದಾರೆ. ಸರ್, ಈಗ ನೀವು ದಿನಕ್ಕೆ ಅದನ್ನು ಒಂದು ಚಾರ್ಜ್ ಮಾಡಿದರೆ ಎಷ್ಟು ದೂರ ಕ್ರಮಿಸ್ತೀರಾ ಸರ್? ಒಂದು ದಿನದಲ್ಲಿ ನೀವು ಎಷ್ಟು ದೂರ ಕ್ರಮಿಸ್ಬೋದು ಒಮ್ಮೆ ಚಾರ್ಜ್ ಮಾಡಿದರೆ? ಅದು ನಾವು ಯೂಸ್ ಮಾಡೋ ರೀತಿಯಲ್ಲಿ ಒಂದು ಸಲ ಫುಲ್ ಚಾರ್ಜ್ ಆಗಿದ್ದರೆ ಸಾಧಾರಣ ನಾನು 90 ಕಿಲೋಮೀಟ್ರ್ವರೆಗೆ ಸಿಂಗ್ಲ್ ಹೋಗಿದ್ದೇನೆ. ಹೋಗಿ ಬಂದೆ. ಮತ್ತು ಅದಕ್ಕಿಂತ ಜಾಸ್ತಿ ಹೋಗಲಿಕ್ಕಿಲ್ಲ, ಯಾಕಂದರೆ ನಾವು ಲೋಕಲ್ ತಿರುಗಾಡ್ತಿದ್ದೇನೆ. ಎಷ್ಟು ಕಮ್ಮಿ ಆಗಿದೆ, ಮೊಬೈಲ್ ಚಾರ್ಜ್ ಮಾಡುವ ರೀತಿಯಲ್ಲಿ ನಾವು ಚಾರ್ಜ್ ಮಾಡಿ ಇಟ್ಟಿದ್ದೇನೆ. ಒಂದು ಅರ್ಧ ಗಂಟೆ 1 ಗಂಟೆ ಎಷ್ಟು ಖಾಲಿ ಆಗಿದೆ ಅಷ್ಟು ಫುಲ್ ಆಗುವಾಗ ಮತ್ತೆ ಯೂಸ್ ಮಾಡ್ಬೋದು. ಒಂದು ಸಲ ಚಾರ್ಜ್ ಮಾಡಿದರೆ ಲೋಕಲೆಲ್ಲ ತಿರುಗುವಾಗ 4-5 ದಿನಕ್ಕೆ ಅದೇ ಸಾಕು. ತುಂಬ ಸುಲಭವಾಗಿ ಬಳಸ್ಬೋದು ಅಂತ ಹೇಳ್ತೀರಿ ಸರ್. ಈಗ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಬಳಸ್ತಾರೆ ಅಂತ ಹೇಳ್ತೀರಿ. ಅದೇ ರೀತಿಯಲ್ಲಿ ಈಗ ವಿದೌಟ್ ಲೈಸೆನ್ಸನ್ನು ಪಕ್ಕಕ್ಕಿಟ್ಟು, ಲೈಸೆನ್ಸ್ ಬೇಡ, ಬರೀ ಹೀಗೆ ಓಡಿಸ್ಬೋದು, ರಿಜಿಸ್ಟ್ರೇಷನ್ ಕೂಡ ಬೇಡ ಅಂತ ಹೇಳ್ತೀರಿ. ಹಾಗಾಗಿ ಇದರ ಬಗ್ಗೆ ಏನಾದರೂ ಗ್ರಾಹಕರಿಗೆ ಸಲಹೆ, ಈಗ ಅದರಿಂದಾಗಿ ಏನಾದರೂ ಸೈಡ್ ಎಫೆಕ್ಟ್ ಇರ್ಬೋದು ಅಂತ ಹೇಳ್ತೀರಾ? ಸೈಡ್ ಎಫೆಕ್ಟ್ ಅಂದರೆ ಲೈಸೆನ್ಸ್ ಈ ವಾಹನಕ್ಕೆ ಲೈಸೆನ್ಸ್ ಏನು ಕಂಪಲ್ಸರಿ ಇಲ್ಲ. ಓಕೆ, ಮತ್ತು ಈಗ ಸಾಧಾರಣ ಎಲ್ಲರಿಗೆ ಲೈಸೆನ್ಸ್ ಇದೆ. ಆದರೆ ನನ್ನ ಮಗಳಿಗೆ 15 ವಯಸ್ಸಾಗಿದೆ.
ಡ್ರೈವಿಂಗ್ ಕಲಿತಾ ಇದ್ದು. ಈ ಗಾಡಿಯಲ್ಲಿ ಹೋಗುವಾಗ ಯಾಕಂದರೆ ಇದು ಓವರ್ ಸ್ಪೀಡಲ್ಲಿ ಎಲ್ಲ ಹೋಗೋದಿಲ್ಲ, ಆಕ್ಸಿಡೆಂಟ್ ಆಗಲಿಕ್ಕೆ ಎಲ್ಲ ಚಾನ್ಸ್ ಇರಲಿಲ್ಲ. ಹಂಗಾಗಿ ಲೈಸೆನ್ಸ್ ಇಲ್ಲದ್ರೆ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಒಂದು 2-3 ಸಲ ಡಿಪಾರ್ಟ್ಮೆಂಟವರೇ ಕೈ ತೋರಿಸ್ತಾರೆ, ಮತ್ತು ಅವರಿಗೆ ಗೊತ್ತಾಯಿತು ಇದು ಎಲೆಕ್ಟ್ರಿಕ್ ಗಾಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಮತ್ತು ನಾನು ಹೊರಗಡೆ ಹೋಗುವಾಗೆಲ್ಲ ಹೆಲ್ಮೆಟ್ ಸ್ವಲ್ಪ ಎಲ್ಲ ಹೋಗಲಿಕ್ಕೆ ಹೆಲ್ಮೆಟ್ ಎಲ್ಲ ಯೂಸ್ ಮಾಡುವ ತುಂಬ ಕಮ್ಮಿ. ಇದಾದರೆ ನಮಗೆ ತುಂಬ ಅದು ಅನುಕೂಲ ಆಗಿದೆ. ಆದರೆ ಹೆಲ್ಮೆಟ್ ಇಟ್ಟು ಹೋಗಿದರೆ ನಮಗೆ ಒಳ್ಳೆಯದು ಸೇಫ್ಟಿಗೆ. ಅದೊಂದು ಬ್ಯಾಡಾಗಿ ತಗೊಳ್ಲಿಕ್ಕಿಲ್ಲ, ನಾವು ಸೇಫ್ಟಿಗೆ ನಾವು ಇಟ್ಟುಕೊಳ್ಳೋದ್ರೆ ಒಳ್ಳೆಯದು. ಆದರೆ ಏನು ಕಂಪಲ್ಸರಿ ಇಲ್ಲ, ಅದು ಪೂರ್ತಿ ಫ್ಯಾಮಿಲಿಗೆ ಯೂಸ್ ಮಾಡಲಿಕ್ಕೆ ಒಳ್ಳೆಯದಾಯಿತು. ಹೀಗೆ ಹೌದು. ಮಿಸ್ಟರ್ ಸಾಜು ಅವರು ಅವರ 5 ತಿಂಗಳಿನ ಒಂದು ಅನುಭವವನ್ನು, ಈ ವೆಹಿಕಲ್ನ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಓಕೆ. ಹಾಗಾಗಿ ವೀಕ್ಷಕರೇ, ವಾಹನ ಉದ್ಯಮದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಹಾಗೆ ಮಾರಾಟ ಭಾರಿ ಸದ್ದು ಮಾಡ್ತಾ ಇದೆ. ಪೆಟ್ರೋಲ್ ಇಂಜಿನ್ ಹಾಗೆ ಡೀಸೆಲ್ ಇಂಜಿನ್ಗಳ ಪರ್ಯಾಯವಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಹಲವಾರು ಅವಕಾಶಗಳನ್ನು ಒದಗಿಸ್ತಾ ಇದೆ. ಹಾಗಾಗಿ ಕಾರ್ಬನ್ ನ್ಯಾಚುರಾಲಿಟಿ ಸಂಸ್ಥೆಯ ಎಕೋಟೌನ್ ಇ ವೆಹಿಕಲ್ಸ್ ಎಂಬ ಶೋರೂಮ್ ಈಗಾಗಲೇ ಮೂಡುಬಿದಿರೆಯ ಜೈನ್ಪೇಟೆಯಲ್ಲಿ ಬಡಗು ಬಸದಿಯ ಮುಂಭಾಗದಲ್ಲಿ ತಲೆ ಎತ್ತಿ ನಿಂತಿದೆ. ಇನ್ಯಾಕೆ ತಡ, ನಮ್ಮ ದೇಶಕ್ಕಾಗಿ, ನಮ್ಮ ಪರಿಸರಕ್ಕಾಗಿ, ನಮ್ಮ ಸಮಾಜಕ್ಕಾಗಿ ಒಂದು ಸಣ್ಣ ಕೊಡುಗೆ ನಮ್ಮಿಂದ ಆಗಲಿ. ಬನ್ನಿ, ಖರೀದಿಸಿ, ಈ ವೆಹಿಕಲ್ಸನ್ನು ಬಳಸಿ ನಮ್ಮ ದೇಶಕ್ಕೆ ನಮ್ಮಿಂದ ಆಗುವ ಸಣ್ಣ ಕೊಡುಗೆಯನ್ನು ನೀಡುವ. ವಂದನೆಗಳು.